ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ. ನಮ್ಮ ಸೇಡಂ ತಾಲೂಕದ ಹೃದಯ ಭಾಗದಾಗೆ ಒಂದು ಮಿನಿ ವಿಧಾನಸೌಧ ಅದ. ಈಗ ಏನ್ ನೋಡ್ಲತ್ತಿರಲ್ಲ, ಇದು ಹಳಿದು. ಇದ್ರ ಬಗಲಾಗೆ ಒಂದು ಹೊಸದೊಂದು ಕಟ್ಟ್ಯಾರ ಮಿನಿ ವಿಧಾನಸೌಧ. ಸೂಪರ್ ಕಟ್ಟ್ಯಾರ, ಅಚ್ಚುಕಟ್ಟಾಗ ಅದ. ಏನ್ ಹಳಿ ಮಿನಿ ವಿಧಾನಸೌಧ ನೋಡ್ಲತ್ತಿರಲ್ಲ, ಅದ್ರ ಎದುರೇ ಇದು ಏನ್ ನೋಡ್ಲತ್ತಿರ ರೋಡು. ಸತತವಾಗಿ ಎಷ್ಟು ದಿವಸ ಆದ್ರೂ ಮಳಿ ಬಂತಪ್ಪ ಅಂತಂದ್ರೆ ಇದೇ ತರ ನೀರ್ ನಿಂದಿರ್ತಾವ. ಬರುವಂತಹ ಸಾರ್ವಜನಿಕರಿಗೆ ತೊಂದರೆ ಆಗ್ತದ. ಇಲ್ಲಿ ನೋಡ್ರಿ, ಈ ಕಡ್ಲಿಂತ ಎಲ್ಲರೂ ಇದು ಹಳಿ ಮಿನಿ ವಿಧಾನಸೌಧ ಬಂದು ಆ ಕಡೆ ಹೊಸ ಮಿನಿ ವಿಧಾನಸೌಧಕ್ಕೆ ಹೋಗ್ತಾರ. ಇಲ್ಲಿ ನೋಡ್ರಿ, ಇಲ್ಲಿದೆ ತಹಸೀಲ್ದಾರ್ ಹೋಗ್ತಾರ, ಮತ್ತು ಫುಡ್ ಇನ್ಸ್ಪೆಕ್ಟರ್ಗಳು ಹೋಗ್ತಾರ. ತಹಸೀಲ್ ಆಫೀಸ್ನಾಗು ಮತ್ತು ಮಿನಿ ವಿಧಾನಸೌಧದಾಗ ಎಷ್ಟು ಜನ ಕೆಲಸ ಮಾಡ್ತಾರಲ್ಲ, ಅಷ್ಟು ಜನ ಇದೇ ರೋಡ್ಲಿಂತ ಎಲ್ಲರೂ ಹೋಗ್ಬೇಕು. ನೋಡ್ರಿ ರೋಡ್ ಯಾವ ಥರ ಇಟ್ಟಾರ. ಆಫೀಸ್ಗೆ ಹೋಗುವಂತಹ ಜಾಗದಾಗೆ ಈ ಥರ ರೋಡ್ ಇಟ್ಟಾರ. ನಿಮಗೆ ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿ, ಈ ಥರ ಸಾರ್ವಜನಿಕರಿಗೆ ಇಷ್ಟು ತೊಂದರೆ ಆಗ್ತದ. ಬರ್ರಿ ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಇಲ್ಲಿದೆ ಕಾರ್ಗಳು ಹೋಗ್ಬೇಕು, ಟೂ ವೀಲರ್ಗಳು ಹೋಗ್ಬೇಕು. ಎಲ್ಲ ಸಾರ್ವಜನಿಕರು ಇಲ್ಲಿದೆ ಹೋಗ್ಬೇಕು ಆಫೀಸ್ಗೂ. ಏನಾದರೂ ಕೆಲಸ ಐತಪ್ಪ ಅಂದ್ರೆ ಕಾಸ್ಟ್ ಇನ್ಕಮ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಬೇರೆ ಏನು ಕೆಲಸ ಇದ್ರೂ ನಾವೆಲ್ಲ ತಹಸೀಲ್ ಆಫೀಸ್ ಇಲ್ಲಿದೆ ಹೋಗ್ಬೇಕು. ಇಲ್ಲಿ ಈ ಥರ ಇಟ್ಟಾರ. ಇಲ್ಲೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಬರ್ತಾರ. ಎಷ್ಟು ಜನ ಅಧಿಕಾರಿಗಳು ಇಲ್ಲಿದೆ ಹೋಗ್ತಾರ, ಇಲ್ಲಿದೆ ಬರ್ತಾರ. ಅವ್ರ ಕಣ್ಣಿಗೆ ಕಂಡ್ರೂ ಕೂಡ ಅವ್ರು ಆರಾಮಾಗಿ ಕಾರಿನ ಕುಂತು ಹೋಗ್ತಾರ, ಬರ್ತಾರ. ನೀವು ದೊಡ್ಡ ದೊಡ್ಡ ಆಫೀಸರ್ಗಳು ಇರ್ತೀರಿ, ಕಾರಿನ ಕುಂತು ಆರಾಮ ಹೋಗಿ ಬರ್ತೀರಿ. ಇಲ್ಲಿ ಸಾರ್ವಜನಿಕರು ಬರ್ತಾರ, ಅವರೆಲ್ಲ ನಡ್ಕೊಂಡು ಹೋಗ್ಬೇಕು. ಅವರೆಲ್ಲ ಹೆಂಗೆ ಹೋಗ್ಬೇಕು? ನೋಡ್ರಿ ಯಾವ ಥರ ಅದ ವ್ಯವಸ್ಥೆ, ನಿಮಗೆ ತೋರಿಸ್ತೀನಿ. ಇವೆಲ್ಲ ಮತ್ತು ಡಿಗ್ರಿ ಕಾಲೇಜ್ ಅದ. ಈ ಡಿಗ್ರಿ ಕಾಲೇಜನ್ನು ಹೀಗೇನು ನೋಡ್ಲತ್ತಿರಲ್ಲ, ಇವು ನೋಡ್ರಿ ಚಂದ ಸಣ್ಣ ಸಣ್ಣ ಸ್ವಿಮ್ಮಿಂಗ್ ಪೂಲ್ ಥರ ಆಗಿಬಿಟ್ಟದ. ಇದ್ರಾಗೆ ಟೂ ವೀಲರ್ಗಳು ಹೋಗ್ಬೇಕು, ಫೋರ್ ವೀಲರ್ ಹೋಗ್ಬೇಕು, ಎಲ್ಲ ಹೋಗ್ಬೇಕು. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ಲತ್ತದ. ಈಗ ಇದು ಏನು ನೋಡ್ಲತ್ತಿರಲ್ಲ ನೀವು, ಇದೇ ನಮ್ಮ ಸೇಡಂ ತಾಲೂಕದ ಹೊಸದಾಗಿ ಆಗಿರುವ ಮಿನಿ ವಿಧಾನಸೌಧ. ಅವರೆಲ್ಲರೂ ಇಲ್ಲಿಗೆ ಬರ್ತಿರ್ತಾರೆ ಸಾರ್ವಜನಿಕರು. ಈ ಮಿನಿ ವಿಧಾನಸೌಧಕ್ಕೆ ಬರ್ಬೇಕಾದ್ರೆ ಇದು ಏನು ನೋಡ್ಲತ್ತಿರಲ್ಲ, ಇದು ಇವೆಲ್ಲ ಸಣ್ಣ ಸಣ್ಣ ಸ್ವಿಮ್ಮಿಂಗ್ ಪೂಲ್ಗಳವಲ್ಲ. ಈ ಸ್ವಿಮ್ಮಿಂಗ್ ಪೂಲ್ಗಳು ದಾಟಿ ನಾವೆಲ್ಲರೂ ಆ ಮಿನಿ ವಿಧಾನಸೌಧಕ್ಕೆ ಹೋಗ್ಬೇಕು. ಸೇಡಂ ಹೃದಯ ಭಾಗದಾಗೆ ನೀವು ಈ ಥರ ಇಟ್ಟಿರಪ್ಪ ಅಂತಂದ್ರು ಇನ್ನು ಬೇರೆ ಏನು ಕೆಲಸ ಮಾಡ್ತೀರಿ? ಇದು ನಿಮ್ಮ ಕಣ್ಣಿಗೆ ಕಂಡ್ರೂ ಏನು ಮಾಡಬಾರ್ದಂತ ಡಿಸೈಡ್ ಮಾಡಿರ? ಏನು ಸಾರ್ವಜನಿಕರು ಇದ್ರಾಗೆ ತಿರುಗಾಡಿಸಿ ಕೆಳಗೆ ಬಿದ್ದು ಕಾಲು ಗಿಲ್ಲು ಮುರ್ಕಂದ್ ಕೇಸಿ ಅವರೆಲ್ಲ ಪರೇಶಾನ್ ಆಗ್ಬೇಕಂತ ನೀವು ಇಟ್ಟಿರ? ಇಲ್ಲಿ ನೋಡ್ರಿ ಆ ಥರ ಎಷ್ಟು ಸರ್ಕಸ್ ಮಾಡಿ ಬರ್ತಾರೆ ನೋಡ್ರಿ. ನೀವು ನೋಡ್ರಿ, ಇಡೀ ನಮ್ಮ ಸೇಡಂ ತಾಲೂಕು ಹೃದಯ ಭಾಗದಾಗೆ ನೀವು ಮುಂದೆ ಹೋದ್ರಪ್ಪ ಅಂದ್ರೆ KV ಕಾಲೋನಿ ಅಂತ ಬರ್ತದ. ಮತ್ತು ಈಗ ಲೆಫ್ಟ್ ಹೋದೆ ಅಂದ್ರೆ ಬಸ್ ಸ್ಟ್ಯಾಂಡ್ ಬರ್ತದ. ಬಸ್ ಸ್ಟ್ಯಾಂಡ್ಲಿಂದ ಬರೋರು, KVಲಿಂದ ಬರೋರು ಎಲ್ಲರೂ ಇದೇ ರೋಡ್ಲಿಂದ ಬರಬೇಕು, ಇದೇ ರೋಡ್ಲಿಂದ ಹೋಗ್ಬೇಕು. ಏನು ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಈಗ ಟೂ ವೀಲರ್ ಮ್ಯಾಗ ಹೋದವರು ಬಿದರ್ ನೋಡ್ರಿ ಕೆಳಗೂ. ಈಗ ಈ ಥರ ಎಲ್ಲ ಸಾರ್ವಜನಿಕರು ಇಲ್ಲಿದೆ ಹೋಗ್ಬೇಕು ನೋಡ್ರಿ. ಈ ಥರ ಪರಿಸ್ಥಿತಿ ನಮ್ಮ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕದ ಹೃದಯ ಭಾಗ. ನಾವೇನು ತಹಸೀಲ್ ಆಫೀಸ್ಗೆ ಹೋಗ್ತೀವಲ್ಲ ಅಲ್ಲಿ ಈ ಥರ ಇಟ್ಟಾರ ನೋಡ್ರಿ. ಎಷ್ಟು ಅದ್ಭುತವಾಗಿ ಇಟ್ಟಾರ. ಎಷ್ಟು ಜನ ಬರ್ತಾರ, ಎಷ್ಟು ಜನ ಹೋಗ್ತಾರ. ಇದೇ ರೋಡ್ಲಿಂತ ಎಲ್ಲರೂ ಬರ್ತಾರ, ಹೋಗ್ತಾರ. ನೀವು ಆದಷ್ಟು ಬೇಗ ಇದು ಏನು ಮಾಡ್ತೀರಿ, ಗಿಂಕರಾಗಿ ಫಸ್ಟ್ ಕ್ಲಾಸ್ ಆಗಿ ಸಾರ್ವಜನಿಕಿಗೆ ಹೋಗೋ ಸಲಕ್ಕಾಗಿ ಒಳ್ಳೆ ರೋಡ್ ಮಾಡಿಕೊಡ್ಬೇಕು, ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ಇಡೀ ನಮ್ಮ ಸೇಡಂ ತಾಲೂಕದವರು ಏನೇ ಕೆಲಸ ಇರಲಿ ಇದೇ ತಹಸೀಲ್ ಆಫೀಸ್ಗೆ ಬರಬೇಕಾಗ್ತದ. ಈ ತಹಸೀಲ್ ಆಫೀಸ್ಗೆ ಹೋಗ್ಬೇಕಾದ್ರೆ ಮೇನ್ ಜಾಗದಾಗೆ ಈ ಥರ ನೀವು ಇಟ್ಟಿರಪ್ಪ ಅಂತಂದ್ರು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತದ ನೋಡ್ರಿ. ನಿಮಗೂ ಲೈವ್ ಮೂಲಕ ತೋರಿಸ್ಲತ್ತೀನಿ. ಸ್ವಲ್ಪ ಮಳೆ ಬಂದದ, ಅದು 5 ಇಲ್ಲ 10 ನಿಮಿಷ ಮಳೆ ಬಂದರೆ ಈ ಥರ ಇಲ್ಲಿ ನೀರುಗಳು ನಿಂತಾವ. ಮುಂದಿನ ದಿನದಾಗ ಸ್ವಲ್ಪ ಹೆಚ್ಚು ಮಳೆ ಬಂತಪ್ಪ ಅಂತಂದ್ರೆ ಎಷ್ಟು ಇಲ್ಲಿ ನಿಂದಿರ್ತಾವ ಅಂತ ನೀವೆಲ್ಲರೂ ನೋಡಬೇಕು. ನೋಡ್ರಿ ಎಷ್ಟು ಸರ್ಕಸ್ ಮಾಡ್ಕೊಂಡು ಹೊಂಟಾರ ನೋಡ್ರಿ. ಟೂ ವೀಲರ್ದವರಾಗಲಿ ಸಾರ್ವಜನಿಕರಾಗಲಿ ಇದೇ ಥರ ಬರ್ತಿರ್ತಾರ. ಅದಕ್ಕೂ ಇದಕ್ಕೇನು ಸಂಬಂಧಪಡ್ತಿರಲ್ಲ ನಮ್ಮ ಸೇಡಂ ತಾಲೂಕದಾಗ ಇರೋರು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ನಮ್ಮ ಹಳಿ ಮಿನಿ ವಿಧಾನಸೌಧ ಅದಲ್ಲ ಅದ್ರ ಎದುರೇ ಒಂದು ರೋಡ್ ಬರ್ತದೆ. ಈಗ ನೋಡ್ರಿ ಎಷ್ಟು ಸೂಪರ್ ಅದ ನೋಡ್ರಿ. ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಹೊಂಟಾರ ನೋಡ್ರಿ. ವಿದ್ಯಾರ್ಥಿಗಳು ಇಲ್ಲಿದೆ ಹೋಗ್ಬೇಕು, ಸಾರ್ವಜನಿಕರು ಇಲ್ಲಿದೆ ಹೋಗ್ಬೇಕು. ಈಗ ಎಲ್ಲರೂ ಹೋಗ್ತಿರ್ತಾರ, ಬರ್ತಿರ್ತಾರ. ಈ ಥರ ವ್ಯವಸ್ಥೆ ಇಟ್ಟಿರಿ. ಸ್ವಲ್ಪ ಆದರೂ ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನನ್ನ ಇತ್ತಪ್ಪ ಅಂತಂದ್ರು ಮಿನಿ ವಿಧಾನಸೌಧ ಹೊಸದ ಬಗಲಾಗ ಒಂದು ಹಳಿದಾದಲ್ಲ ಅಲ್ಲಿ ಬಂದು ನೀವು ನೋಡ್ರಿ. ನೋಡಿದ ಮ್ಯಾಗ ನಿಮ್ಮೆಲ್ಲರಿಗೆ ಗೊತ್ತಾಗ್ತದ ಯಾವ ಥರ ಇಟ್ಟಿರಿ ಅಂತ. ನೋಡಿ ಎಲ್ಲ ಮಳೆ ಹೊಂಟದ ಮತ್ತು ಮಳೆ ಸ್ಟಾರ್ಟ್ ಆಗ್ಯದ.
ನೋಡ್ರಿ ಈ ಥರ ಅದ ನೋಡ್ರಿ, ಎಷ್ಟು ಸೂಪರ್ ಅದ, ಎಷ್ಟು ಡಿಜಿಟಲ್ ಅದ ನೋಡ್ರಿ. ನೀವು ನೋಡ್ರಿ ಈಗ ಇದ್ರಾಗಿಂದು ಎಲ್ಲ ಸಾರ್ವಜನಿಕರು ಇದೇ ರೋಡಿಲಿಂತ ಹೋಗ್ಬೇಕು, ಇದೇ ರೋಡ್ಲಿಂತ ಬರಬೇಕು. ಎಷ್ಟು ಜನ ಸಾಕಲ್ಲ, ಬಿದ್ದ ಕೇಸಿ ಕಾಲ್ಗಿಲ್ ಮುರ್ಕೊಂಡು ಸತ್ತ ಹೋಗ್ಬೇಕೇನು ಅಂತಿನ ಬಿದಾರಲ್ಲ. ಇದೇ ರೋಡ್ಲಿಂತ ಹೋಗ್ಬೇಕು, ಇದೇ ರೋಡ್ಲಿಂತ ಬರಬೇಕು. ನೋಡ್ರಿ ಎಲ್ಲ ಸಾರ್ವಜನಿಕರು ಎಷ್ಟು ಕಷ್ಟಪಟ್ಟು ಈ ರೋಡಿನಾಗ ಹೊಂಟಾರ. ಅಕಸ್ಮಾತ್ ಏನಾನ ಆಗಿ ಬಿದ್ದರಪ್ಪ ಅಂದ್ರೆ ಅದ್ರ ಜವಾಬ್ದಾರಿ ಯಾರು? ಆರಾಮ್ ಹೋಗ್ರಿ, ಮೆಲ್ಲಕ್ ಹೋಗ್ರಿ ಟೀಚರ್ಗಳೇ. ನೋಡ್ರಿ ಈ ತರ ಹೋಗ್ರಿ ಆರಾಮ್ ಹೋಗ್ರಿ. ಈ ತರ ನೀವೇನ್ ಬಂದಿಲ್ಲ ಹೋಗ್ರಿ, ವಿಡಿಯೋದಾಗ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ನಿಮ್ದು ಏನ್ ತಗೊಳತಿಲ್ಲ. ಈ ತರ ನೋಡ್ರಿ, ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಈ ಸಣ್ಣ ಸಣ್ಣ ಏನು ಇವು ಸ್ವಿಮ್ಮಿಂಗ್ ಪೂಲ್ ಅವಲ್ಲ, ಇವೆಲ್ಲ ಒಳ್ಳೆಯ ವ್ಯವಸ್ಥೆ ಮಾಡಬೇಕಂತ ನಮ್ಮ ಚಿಕ್ಕ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ. ನೋಡ್ರಿ ಮತ್ತ ನಾವು ಯಾಕಪ್ಪ ವಿಡಿಯೋ ಮಾಡೋದಂತಂದ್ರು ವ್ಯವಸ್ಥೆ ಬಗ್ಗೆ ನಾವೆಲ್ಲರೂ ಮಾತಾಡಬೇಕು. ಮಾತಾಡಲಿಲ್ಲ ಅಂತಂದ್ರೆ ಇದೇನು ನೋಡ್ಲತ್ತಿರಲ್ಲ, ಇವೆಲ್ಲ ಸಣ್ಣ ಸಣ್ಣ ಸ್ವಿಮ್ಮಿಂಗ್ ಪೂಲ್ಗಳು ಅವಲ್ಲ, ಇವೆಲ್ಲ ಹಂಗೆ ಇಟ್ಟಿರ್ತಾರೆ. ಇದ್ರ ಬಿದ್ದು ಯಾರನ್ನ ಕೈ ಕಾಲು ಮುರ್ಕಂದ್ರಪ್ಪ ಅಂದ್ರೆ ಅವ್ರ ಗತಿ ಅಷ್ಟೇ. ಬರೀ ನಿಮಗೆ ಇನ್ನೊಂದು ಸರಿ ತೋರಿಸ್ತೀನಿ, ಮತ್ತೊಂದು ಸರಿ. ಈಗ ಮಳೆ ಸ್ಟಾರ್ಟ್ ಆಯಿತು, ಮತ್ತು ಫಸ್ಟ್ ಕ್ಲಾಸ್ ಆಗಿ ಈ ಥರ ಅದು ನೋಡ್ರಿ ವ್ಯವಸ್ಥೆ.